ಕಾಲಗರ್ಭದಲ್ಲಿ ಮೆರೆಯುತ್ತಿರುವ ಗೋಪತೆ, ನೀನೆನ್ನಿದ್ದರೂ ನನ್ನ ಆಳು. ನಿನ್ನಂತವನ ವಿರುದ್ಧ ಎದೆ ಎದ್ದಿ ತಟ್ಟಿ ನಿಂತಿದ್ದಾನೆ ಈ ಛತ್ರಪತಿ. ಬಾಂಡತನದಿಂದ ಪುಂಡರ ಗಂಡನಾಗಿ ಮೆರೆಯಬೇಕೆಂದಿರುವ ಭೂಪತಿ, ನನಗೆ ಚಂದು ಎಂಬ ಹೊಸ ಖಡ್ಗವನ್ನು ಸೃಷ್ಟಿಸಿರುವ ಮಗ. ನೀವೇನೇ ಮಾಡಿದರು ಆರಕ್ಷಣದಲ್ಲಿ ಆರ್ಯಬಲ ಈ ಛತ್ರಪತಿ. ನನ್ನ ವೇಷಭೂಷಣ ತಿಳಿಯಲಾರೆ ಭೂಪತಿ. ಒಂದು ಮರಾಠ ಛತ್ರಪತಿ ತನ್ನ ಪ್ರಜೆಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟ. ಆದರೆ ಈ ಛತ್ರಪತಿ ಈ ಊರಿನಲ್ಲಿ ಅನ್ಯಾಯವಾದವನ್ನು ವಶಪಡಿಸಿಕೊಂಡು ಅವರಿಂದಲೇ ನಿನಗೆ ಮೃತ್ಯು ಬಾಣ ಬಿಡಿಸುವುದೇ ಈ ಛತ್ರಪತಿಯ ಮೋಸದ ಗುರಿ. ಈ ಛತ್ರಪತಿ ಎಂಬ ಉಗ್ರ ವ್ಯಾಘ್ರನ ಬಲಿ ತೆಗೆದುಕೊಳ್ಳಬೇಕೆಂದರೆ ಊರಿನಿಂದ ಸೂರ್ಯ ಕಳಕಲಾಗಿ ಬಿಡುತ್ತಾನೆ. ಕರುಣೆ ಇಲ್ಲದೆ ನಿನ್ನ ದೇಹವನ್ನು ನಡು ರಸ್ತೆಯಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಹಾಗೆ ಹದ್ದುಗಳಿಗೆ ತರ್ಪಣ ನೀಡಲಿಲ್ಲ. ನಾನು 7 ಲೋಕದ ಗಂಡು ಛತ್ರಪತಿ ಅಲ್ಲ. ಅಣ್ಣ, ಏಕೆ ಕೋಪದಿಂದ ನೀನು ಕೋಪಿಸಿಕೊಳ್ಳುವಂಥದ್ದು ಏನಾಯ್ತಣ್ಣ? ಕೋಪ ಸತ್ಯಕ್ಕೆ ಜೈಕಾರ ಹಾಕಿ ಅಸತ್ಯಕ್ಕೆ ಜೈಕಾರ ಹಾಕುವ ಈ ಸಮಾಜವನ್ನು ಕಂಡು ಬರೀ ಕೋಪಲ ಸಂದೀಪ್ ನನ್ನ ಎದೆಯಲ್ಲಿ ಅನ್ಯಾಯದ ಜ್ವಾಲಾಮುಖಿ ಹರಿದಂತ. ಹೌದಣ್ಣ, ಈ ಸಮಾಜದ ನಿಜವಾದ ರೂಪ ಅದೇ ತಾನೆ. ಹೆಂಡ ಮತ್ತು ಹೆಣ್ಣನ್ನು ಮುಂದಿಟ್ಟುಕೊಂಡು ನಮ್ಮಂತರ ನಾಟಕವಾಡಿಸುತ್ತದೆ ಈ ಹುಚ್ಚ ಸಮಾಜ. ನನ್ನಂತ ಅನಾಥ ಮಕ್ಕಳನ್ನು ಕಂಡು ಏಕೆ ಹಾಕಿ ನಕ್ಕು ದೈಕಾರನ್ನು ಕಂಡರೆ ಕೋಪದ ಒಳಗೆ ಹರಿದಂತಾಗುತ್ತದೆ ಅಣ್ಣ. ಅನಾಥ? ನೀನು ಅನಾಥನೇ? ಚಿಕ್ಕವನಿಂದ ಸಾಕಿ ಸಲುಹಿದ ಛತ್ರಪತಿ ಅಣ್ಣನೆದುರಿಗಿದ್ದರು ನೀನು ಅನಾಥನೆಂದು ಹೇಳುವೆಯಲ್ಲ. ನಾವಿಬ್ಬರೂ ಜೊತೆಗಿರುವಾಗ ನೀನು ಅನಾಥನಾಗುವೇನು? ಚೆನ್ನಾಗಿದೆ ನಿನ್ನ ನಟನೆ. ನಾನೆಷ್ಟೇ ಬೇಡ ಅಂದರು ನಿನ್ನ ತಂದೆ ತಾಯಿಯ ಕೊಲೆಯಾದ ವಿಷಯವನ್ನು ಕೆಣಕಿ ನನ್ನನ್ನು ನಿನ್ನ ಕಣ್ಣೀರಿನ ಕಡಲಕ್ಕೂ ತಂದು ಹಾಕುವೆ ಹುಚ್ಚ. ನಿನಗೆ ನ್ಯಾಯ ಒದಗಿಸಿಕೊಡುತ್ತೇನೆಂದು ಅಣ್ಣ ಹೇಳಿಲ್ಲವೇನೋ? ಹೌದು ಸಂದೀಪ್, ಇಂದಿನ ಘಟನೆಗಳ ಬಗ್ಗೆ ಯೋಚಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಸಂದೀಪ್, ನಿನಗೆ ನ್ಯಾಯ ದೊರಕಿಸಿಕೊಡುವುದು ನನ್ನ ಜವಾಬ್ದಾರಿ. ಅದರಲ್ಲಿ ಕಿಂಚಿತ್ತು ಸಂದೇಹ ಬೇಡ ಸಂದೀಪ್. ಅಣ್ಣ, ನೀವು ಹೆಜ್ಜೆ ಇಡುತ್ತಿರುವ ಸಹಕಾರ ಇದೆ, ನನಗೂ ಪಾಲು ಕೊಡಬಹುದಲ್ಲವೇ? ನಿಮ್ಮ ಜೊತೆ ನಾನು ಸಹ ಕೈ ಜೋಡಿಸುತ್ತೇನೆ. ನಿನ್ನೊಬ್ಬನಿಗೆ ಕಷ್ಟವಾದರೂ ಆಗಬಹುದು. ಬೇಡ ಕಣ ಸಂದೀಪ್, ಈ ರೀತಿ ಹುಚ್ಚುಚ್ಚಾಗಿ ಏನೇನೋ ಕಲ್ಪಿಸಿಕೊಂಡು ಮಾತನಾಡಬೇಡ. ಈ ವಿಷಯದಲ್ಲಿ ನೀನು ಕೈ ಜೋಡಿಸಿದರೆ ನಿನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತದೆ ಕಣ. ಸಂದೀಪ್, ನಿನ್ನ ತಂದೆ ತಲೆ ತೆಗೆದ ಆ ಭೂಪತಿ ತಲೆ ತೆಗೆಯುವುದು ನನಗೇನು ಮಹಾನ್ ಕೆಲಸವಲ್ಲ. ಆದರೆ ನ್ಯಾಯ ಕೈ ತಪ್ಪಿ ಹೋಗಬಾರದೆಂದು ಸುಮ್ಮನೆ ಕೈ ಕಟ್ಟಿ ಕುಳಿತಿದ್ದೇನೆ ಅಷ್ಟೇ. ಕೈ ಕಟ್ಟಿ ಕೂತರೆ ಹೇಗೆ ಅಣ್ಣ? ಕಟ್ಟಿರುವ ಕೈಗಳನ್ನೇ ಕತ್ತರಿಸುವ ಈ ಹುಚ್ಚು ಸಮಾಜದಲ್ಲಿ ನ್ಯಾಯ ರೀತಿಯಿಂದ ಹೋರಾಡಲೇಬಾರದು. ಹೌದು, ನ್ಯಾಯ ರೀತಿಯಿಂದ ಹೋರಾಡಲೇಬಾರದು. ಹೌದು ಗಣಪತಿ, ನ್ಯಾಯ ರೀತಿಯಿಂದ ಹೋರಾಡಲೇಬಾರದು. ನ್ಯಾಯಕ್ಕಾಗಿ ಹೋರಾಡಿದ ಗಾಂಧಿ ಸ್ವರ್ಗ ಸೇರಿದ, ಸತ್ಯಕ್ಕಾಗಿ ಹೋರಾಡಿದ ಸತ್ಯ ಹರಿಶ್ಚಂದ್ರ ಕಾಡಿ ಸೇರಿದ. ಇನ್ನು ಧರ್ಮವೆಂದು ನಂಬಿದ ಕುರುಕುಲದ ಪಾಂಡುರಾಜನ ಮಗ ಧರ್ಮರಾಯ ಕಾಡಿ ಸೇರಿ ವನವಾಸ ಅನುಭವಿಸಲಿಲ್ಲವೇ? ಇವರೆಲ್ಲರೂ ಶಾಂತಿ ರೀತಿಯಿಂದ ಹೋರಾಡುತ್ತಾನೆ ಸ್ವರ್ಗಕ್ಕೆ ಸೇರಿದ್ದು. ನ್ಯಾಯ ರೀತಿಯಿಂದ ಬಿಟ್ಟು ಕೈಯಲ್ಲಿ ಖಡ್ಗ ಬಿಡಲೇಬೇಕಣ್ಣ. ಅಣ್ಣ, ನಾನು ಒಳಗಡೆ ಹೋಗುತ್ತೇನೆ. ಹೌದಣ್ಣ, ಮನುಷ್ಯ ಅಕ್ಕಿಯಂತೆ ಆರೋದನ್ನು ಮಾತ್ರ ಕಲಿತಿದ್ದಾನೆ. ಆದರೆ ಮನುಷ್ಯನಂತೆ ಬಾಳುವುದು ಇನ್ನೂ ಕಲಿತಿಲ್ಲ. ಇನ್ನು ಅದು ಯಾವಾಗ ಕಲಿತಾನೋ ಆ ಭಗವಂತನೇ ಅದನ್ನು ಬಲ್ಲನಣ್ಣ. ಹೌದು ಪ್ರದೀಪ್, ಹೇಗೆ ಕಲಿತಾರೆ ಹೇಳು? ನಾಗರಿಕರಿಂದ
ಸಾಮಾಜಿಕರಣ ಜಾಗತೀಕರಣಗಳಿಂದ ಮನುಷ್ಯ ಸಂಪೂರ್ಣವಾಗಿ ಬದಲಾಗಿ ಹೋಗಿರುವಾಗ ಇನ್ನು ಮನುಷ್ಯ ರೀತಿಯಿಂದ ಬದುಕುವುದು ಕಷ್ಟ ಸಾಧ್ಯ. ಅಂದಾಗೆ ಪ್ರದೀಪ್, ನಿನ್ನ ಕೃತಿಯ ಬಗ್ಗೆ ಸಂದೀಪ್ ಎಲ್ಲ ವಿವರವಾಗಿ ಹೇಳಿದ್ದಾನೆ. ಮುಂದೆ ಏನು ಮಾಡಬೇಕೆಂದಿರಬೇಕು? ಹೌದಣ್ಣ, ನಾ ಸಾಧಿಸುವುದು ಇನ್ನು ಬೆಟ್ಟದಷ್ಟಿದೆ. ಆದರೆ ಆ ದೊಡ್ಡ ಬೆಟ್ಟವನ್ನು ಒಂದೇ ಸಲ ಹತ್ತುವುದು ಆಗೋದಿಲ್ಲಣ್ಣ. ಅದರಂತೆಯೇ ನನ್ನ ಸಾಧನೆಯನ್ನು ನಿಧಾನವಾಗಿ ಮಣಿಯುವುದೇ ಈ ಪ್ರದೀಪನ ಆದ್ಯ ಕರ್ತವ್ಯ. ಅಣ್ಣ, ನನ್ನ ಕತೆ ಮುಗಿತಾಯವಾದ ಮರುದಿನವೇ ಶ್ರಮಿಸುವುದೇನು ಬಂತು? ನಿನ್ನ ಕತೆ ಮುಕ್ತಾಯಗೊಂಡ ಮರುದಿನವೇ ಇಡೀ ಕರ್ನಾಟಕದಲ್ಲೆಲ್ಲ ಹಬ್ಬ ಆವರಿಸಬೇಕು. ನಿನ್ನ ಕೃತಿ ಕಂಡ ಕನ್ನಡ ಜನ ನಿನ್ನನ್ನು ಕೊಂಡಾಡಬೇಕು. ಅದನ್ನು ಕಂಡ ನನ್ನ ಮನ ಸಂತೋಷಗೊಳ್ಳಬೇಕು. ಅಣ್ಣ, ಯಾವ ಜನುಮದ ಅನುಬಂಧವೋ ಏನು, ನಾನು ನಿಮ್ಮ ಋಣದಲ್ಲಿದ್ದೀನಿ. ಇಂಥ ಭವ್ಯ ಬಾಂಧವ್ಯವನ್ನು ಬೆಳೆಸಿಕೊಂಡಿರುವುದು ನನಗೆ ತುಂಬಾ ಸಂತೋಷ ಆಗುತ್ತಿದೆ ಅಣ್ಣ. ಭವ್ಯ ಬಾಂಧವ್ಯದಲ್ಲಿ ಅನ್ನದ ಋಣ ತಿನ್ನುವಿರೋ ಭಾಗ್ಯವಿದ್ದರೆ ಯಾರಿಂದ ಏನು ಮಾಡಿದರೂ ಸಾಧ್ಯವಿಲ್ಲ. ಆದರೆ ಒಂದೊಂದು ಸತ್ಯ ಪ್ರಜ್ಞೆ, ಹೊರಳಿಗೆ ಬೆರಳು ಕೊಟ್ಟಾದರೂ ಸರಿ, ಸಂದೀಪನ ಆಸ್ತಿಯನ್ನು ಪಡೆಯುತ್ತೇನೆ. ಅಣ್ಣ, ನಾವು ಹಾಕುವ ಮಾಯವೆಂಬ ನ್ಯಾಯ ಮಂದಿರದಲ್ಲಿ ನಮಗೆ ಜಯ ಸಿಕ್ಕರೆ ಆಗ ನನ್ನ ಸಂದೀಪನ ಆಸ್ತಿ ಮರಳಿ ಬರಲು ಸಾಧ್ಯವಣ್ಣ? ಮರಳಿ ಬರಲು ಆ ಕೇಸಿಗೆ ಸಂಬಂಧಿಸಿದ ಸರಿಯಾದ ದಾಖಲೆಗಳು ನನ್ನ ಬಳಿ ಇಲ್ಲ. ಆದ್ದರಿಂದ ಸಂದೀಪ ತನ್ನವರಿಗೋಸ್ಕರ ಅಲಿಯುತ್ತಿದ್ದಾನೆ. ಆದರೆ ಸಂದೀಪನ ಮಾವಂದರು ಸಿಕ್ಕರೆ ಆ ಕೇಸಿಗೆ ಸಂಬಂಧಿಸಿದ ಸರಿಯಾದ ದಾಖಲೆಗಳು ಸಿಗುತ್ತವೆ. ಆಗ ನ್ಯಾಯ ಲಭಿಸಲೇಬೇಕು. ಆದರೆ ನ್ಯಾಯ ದೇವತೆಯಲ್ಲಿ ಯಾರ ಕಡೆಗಿರುವಳು ಏನು? ಏನ ಪ್ರದೀಪ್, ಯಾವ್ದು ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಂತೆ ಕಾಣಿಸಿದೆಯಲ್ಲ? ಹೇ ಮಿತ್ರ, ಹಾಗೇನಿಲ್ಲ ಕಣೋ. ಹಾಗೆಲ್ಲ ತಪ್ಪು ತಿಳಿದುಕೊಳ್ಳಬೇಡ. ಅಣ್ಣ ಬೇಜಾರಿನಿಂದ ಒಳಗಡೆ ಹೋದನಲ್ಲ, ಅದರ ಬಗ್ಗೆ ಹಾಗೂ ನನ್ನ ಕೃತಿಯ ಬಗ್ಗೆ ಚಿಂತಿಸುತ್ತಿದ್ದೆ ಕಣೋ. ನಿನ್ನ ಕೃತಿಯ ಬಗ್ಗೆ ಯೋಚಿಸುತ್ತಾ ಇಷ್ಟೊಂದು ಮೌನವಾಗಿ ನಿಂತಿರೋ ಎಲ್ಲ ಈ ಕ್ಷಣಿಕ ಮೌನದಲ್ಲಿ ನನ್ನೇನೇ ಆದರೂ ಮರೆತರೆ? ಹೇ ಮಿತ್ರ, ನಿನ್ನನ್ನು ಮರೆಯುವುದು ಎಂತ ಮಾತನಾಡುತ್ತೀರ ಸಂದೀಪ್? ಬಾ ಸಂದೀಪ್, ಹೊಟ್ಟೆ ಸಿಕ್ಕಿದೆ. ಹಾ ಪ್ರದೀಪ್, ನಿನಗೊಂದು ಮುಖ್ಯವಾದ ವಿಷಯ ಹೇಳೋದನ್ನು ಮರೆತುಬಿಟ್ಟೆ. ಅಂತ ವಿಷಯ ಏನೋ ಮಿತ್ರ? ಹೇಳುತ್ತೇನೆ ಗೆಳೆಯ, ನಿನ್ನಿಂದ ನಾನೇನು ಮುಚ್ಚಿಟ್ಟಿದ್ದೇನೆ ಎಂದು ಹೇಳಬೇಕಾದ ವಿಷಯ ಇಲ್ಲಿ ಹೇಳುತ್ತಿದ್ದೇನೆ. ಅದೇ ಕಣ, ನಮ್ಮ ಕ್ಲಾಸ್ಮೇಟ್ ಇಂದು ಇದೇ ಊರಿನಲ್ಲಿ ನಿನ್ನ ರೆಚ್ಚಿ ನೋಡಿದೆ. ಅವಳ ಮುಖವನ್ನು ನೋಡಿ ಸಾಗರದ ಅಳಿಗಳು ಉಕ್ಕುವ ರೀತಿಯಲ್ಲಿ ನನಗೆ ಸಂತೋಷದ ಸಾಗರವೇ ಉಕ್ಕಿತಾಗ್ತಾ ಇತ್ತು. ಮಿತ್ರ, ನನ್ನಷ್ಟು ಇಷ್ಟಪಡುವವನು ಈ ಮೂರು ಲೋಕದಲ್ಲೇ ಇಲ್ಲ. ಹೋದ ಜೀವ ಮರಳಿ ಬಂದಂತ ಇದ್ರು. ನಿಜಕ್ಕೂ ನಾ ಪುಣ್ಯವಂತ. 4 ವರ್ಷಗಳಿಂದ ಮಾಡುತ್ತಿರೋ ಪ್ರೀತಿ ಇಲ್ಲಿವರೆಗೂ ಅವಳಿಗೆ ತಿಳಿಸಲೇ ಇಲ್ಲ. ಇನ್ನು ತಡ ಮಾಡಲಾರ ಪ್ರದೀಪ್, ಮುಂದಿನ ಭೇಟಿಯಲ್ಲಿ ಮನಬಿಚ್ಚಿ ಹೇಳುತ್ತೇನೆ. ಏಕೆ ಮಿತ್ರ ಇಷ್ಟೊಂದು ಮನದಲ್ಲಿ ನಿಂತಿರುವುದು? ನಾನು ಬಿಂದನ್ನು ಪ್ರೀತಿಸುವುದು ನಿನಗೆ ಇಷ್ಟವಿಲ್ಲವೇನು? ಮಾತನಾಡು ಪ್ರದೀಪ್, ಏನಾದರೂ ಹೇಳು ಪ್ರದೀಪ್. ಅವಳನ್ನು ಪ್ರೀತಿಸಬೇಡ ಎಂದು ತಮಾಷೆ ಕೂಡ ಹೇಳಬೇಡ. ಅವಳೇ ನನ್ನ ಜೀವ, ಅವಳೇ ನನ್ನ ಸರ್ವಸ್ವ. ಅವಳು ನನ್ನ ಪ್ರೀತಿ ಒಪ್ಪದೆ ಹೋದರೆ ನಾನು ಪ್ರೀತಿಗಾಗಿ ಪ್ರಾಣ ತ್ಯಾಗ ಮಾಡಲು ಸಿದ್ಧ. ಸಂದೀಪ್, ನಿನ್ನ ಬಿಂದು ನಿನಗೆ ಸಿಗಲೆಂದು ಹಾರೈಸುತ್ತೇನೆ. ಚೆನ್ನಾಗಿರೋ ಗೆಳೆಯ, ಚೆನ್ನಾಗಿರು. ಓಕೆ ಗೆಳೆಯ, ನೀನು ಅರ್ಥ ಮಾಡಿಕೊಂಡ ಹಾಗೆ ಬಿಂದು ಅರ್ಥ ಮಾಡಿಕೊಂಡು ನನ್ನ ಪ್ರೇಮಕ್ಕೆ ಒಪ್ಪಿದರೆ ಸಾಕು. ಬಾರ ಪ್ರದೀಪ್, ಹೋಗೋಣ. ಇಲ್ಲ ಸಂದೀಪ್, ನೀನೋಗಿರು, ನಾನು ಆಮೇಲೆ ಬರುತ್ತೇನೆ. ಸಿಡಿಲು
ಸಿಡಿ